ಇದಾದ್ಮೇಲೆ ಮುಂದೆ ವೈಷ್ಣವ ಶಾಸ್ತ್ರದ ಮಹತ್ವ ಹೇಳ್ತಾರೆ ನೋಡಿ. ಅಧ್ಯೇತವ್ಯಮಿದಂ ಶಾಸ್ತ್ರಂ ಶ್ರೋತವ್ಯಂ ಅನಸೂಯಯ ಭಕ್ತೇಭ್ಯಶ್ಚ ಪ್ರದಾತವ್ಯಂ ಧಾರ್ಮಿಕೇಭ್ಯ ಪುನಃ ಪುನಃ ಅಂತ. ಅಧ್ಯೇತವ್ಯಂ ಇದಂ ಶಾಸ್ತ್ರಂ. ಈ ಶಾಸ್ತ್ರ ಅಂದ್ರೆ ಕೃಷ್ಣಾಮೃತ ಮಹಾರಣವ ಅಷ್ಟೇ ಅಲ್ಲ, ಇದಕ್ಕೊಂದು ಇವಾಗ ಹೇಳ್ಬೋದು. ಈ ಕೃಷ್ಣಾಮೃತ ಮಹಾರಣವ ಮತ್ತು ಇದಂ ಶಾಸ್ತ್ರ ಅಂದ್ರೆ ವಿಷ್ಣು ಪಾರಮ್ಯವನ್ನ, ವಿಷ್ಣುವಿನ ಮಹಿಮೆಯನ್ನು ಹೇಳತಕ್ಕ ವೈಷ್ಣವ ಶಾಸ್ತ್ರ. ಅದನ್ನ ಏನ್ ಮಾಡಬೇಕು ಅಂದ್ರೆ ಅಧ್ಯೇತವ್ಯಂ ಇದಂ ಶಾಸ್ತ್ರಂ, ಅಧ್ಯಯನ ಮಾಡಬೇಕಪ್ಪ, ನಿರಂತರ ಅದನ್ನು ಅಧ್ಯಯನ ಮಾಡಬೇಕು. ಅಧ್ಯಯನ ಮಾಡೋದು ಹೇಗೆ? ಅಧ್ಯಯನ ಮಾಡಬೇಕು. ಶ್ರೋತವ್ಯಂ ಇದೆ ಅಧ್ಯಯನದ ನಂತರ, ಅಧ್ಯಯನದ ಮೊದಲನೇ ಹೆಜ್ಜೆ ಇದು. ಅಧ್ಯಯನ ಮಾಡೋದು ಅಂದ್ರೆ ಶ್ರೋತವ್ಯೋ ಮಂತವ್ಯೋ ನಿಧ್ಯಾಸಿತವ್ಯ ಅಂತಲ್ವ, ಇದನ್ನು ಅಧ್ಯಯನ ಮಾಡಬೇಕು. ಶ್ರೋತವ್ಯಂ, ಎಲ್ಲಿ ವಿಷ್ಣು ಮಾಹಾತ್ಮ್ಯದ ಪ್ರವಚನ ನಡೀತದೆ ಅಲ್ಲಿ ಹೋಗಿ ಕೂತ್ ಕೇಳ್ಬೇಕಂತ. ಅದರಲ್ಲಿ ಯಾಕೆ ಅಂದ್ರೆ ನಮ್ಗೆ ಗೊತ್ತಿದ್ದದ್ದೇ ವಿಷಯ ನಾವೇನು ಕೇಳೋದು? ಗೊತ್ತಿದ್ದದ್ದೇ ವಿಷಯ ಇರಬಹುದು. ಗೊತ್ತಿದ್ದ ವಿಷಯದಲ್ಲಿ ಕೂಡ ಯಾವನೋ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಒಬ್ಬ ದೊಡ್ಡ ವಿದ್ವಾಂಸನಿಗೆ ಗೊತ್ತಿಲ್ಲದ ಒಂದು ವಿಷಯ ಹೇಳಿಬಿಡ್ತಾನೆ. ಅವನ ಅನುಭವಕ್ಕೆ ಬಂದದ್ದು ಅದು ದೊಡ್ಡ ಬುದ್ಧ. ಅದರಿಂದ ಒಬ್ಬ ಸಾಮಾನ್ಯನೂ ಭಗವಂತನ ಮಹಿಮೆಯನ್ನು ಹೇಳಿದಾಗ ಕೂಡ ವಿದ್ವಾಂಸನೂ ಕೂಡ ಕೂತ್ ಕೇಳಬಹುದು ಅಂತ. ಯಾಕಂದ್ರೆ ಎಲ್ಲೋ ಮಕ್ಕಳಿಂದಲೂ ಒಳ್ಳೆಯ ವಿಷಯ ಸಿಕ್ಕಿಬಿಡುತ್ತೆ, ಒಂದು ಹೊಸ ಸಂಗತಿ. ಅದರಿಂದ ಯುಕ್ತಿಯುಕ್ತ ಮಚೋಗ್ರಾಹ್ಯಂ ಬಾಲಾದಪಿ ಶುಕಾದಪಿ. ಒಂದು ಗಿಳಿ ಹೇಳಿದ್ರು ತಗೋ, ಒಂದು ಮಗು ಹೇಳಿದ್ರು, ಒಂದು ಮಗುವಿನ ಮಾತಿನಿಂದ ಎಲ್ಲೋ ಒಂದು ಬೆಳಕು, ನಮಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಬಂದುಬಿಡ್ತದೆ. ಇಂಥ ಜೀವನದಲ್ಲಿ ತುಂಬಾ ಆಗತ್ತೆ. ನಾವು ಅದರಿಂದ ಎಲ್ಲರ ವಿಷ್ಣು ಮಹಾತ್ಮೆಯನ್ನು ಯಾರು ಹೇಳ್ತಾರೆ ಹೋಗಿ ಕೂತು ಕೇಳುವಂತಾರೆ. ಅಧ್ಯೇತವ್ಯಂ ಶ್ರೋತವ್ಯಂ, ಅದಕ್ಕೆ ಹೇಳಿದ್ರು. ಶ್ರೋತವ್ಯದ ಎರಡು ವಿಷಯ ಬರುತ್ತೆ ಅದರಲ್ಲಿ. ಶ್ರವಣದಲ್ಲಿ ಒಂದು ಈಗೋ ಕಾರತ್ತೆ, ಯಾರೋ ಒಬ್ಬ ಸಾಮಾನ್ಯ ನಮ್ಗಿಂತ ಅಪ್ರಬುದ್ಧ ಆದ್ರೆ ಅವನು ಹೇಳಿದ್ದಾನೆ ಅಂತ ಕೇಳೋದು, ನಾವು ಅವನಕ್ಕಿಂತ ದೊಡ್ಡ ಸ್ಕಾಲರ್ಸು. ದೊಡ್ಡ ಸ್ಕಾಲರ್ ಆಗಿದ್ರೆ, ನಾವೇ ಅಪ್ರಬುದ್ಧರಾಗಿದ್ರೆ ಹೊಟ್ಟೆಗಿಚ್ಚು. ಅವ್ರನ್ನ ಪಂಡಿತರು ಅಂತ ಒಪ್ಪಿಕೊಂಡ್ರೆ ನಮಗೆ ಸುಮಾರಲ್ವಾ? ನಮಗ್ ಗೊತ್ತಿಲ್ಲ ಅಂತ ಒಪ್ಕೊಂಡಾಗಾಯ್ತಲ್ಲ, ಅವರು ದೊಡ್ಡ ಪಂಡಿತರು ಅಂತ ಒಪ್ಕೊಂಡ್ರೆ ಅಂತ ಅಸೂಯೆ. ಈ ಎರಡು ಕಾಡ್ತಾ ಇರುತ್ತೆ. ನಾವು ದೊಡ್ಡ ಪಂಡಿತರಾದರೆ ಈಗೋ ಅಹಂಕಾರ, ಚಿಕ್ಕ ಪಂಡಿತರಾದರೆ ದೊಡ್ಡ ಪಂಡಿತನ ಅಸೂಯೆ. ಅವ್ರು ದೊಡ್ಡ ಪಂಡಿತರು ಅಂತ ಒಪ್ಕೊಂಡ್ರೆ ನಾನು ಚಿಕ್ಕ ಪಂಡಿತ ಅಂತ ಆಯ್ತಲ್ವಾ? ಅದನ್ನ ಹೇಗೆ ಒಪ್ಕೊಳ್ಳೋದು? ಇನ್ಸಲ್ಟ್, ಇಟ್ ಈಸ್ ಅನ್ ಇನ್ಸಲ್ಟ್ ಟು ಮೀ ಅಂತ. ಅಂದ್ರೆ ಇದು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಇದೆ ಅಸೂಯ ಅಂತ. ಅಸೂಯ ಅಂದ್ರೆ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್. ಅದು ನಾನು ಚಿಕ್ಕವ ಅಂತ ಒಪ್ಕೊಂಡು ಹಾಗಾಯ್ತು, ಅವರು ದೊಡ್ಡವರು ಅಂತ ಒಪ್ಕೊಂಡ್ರೆ ಅದು ಕಾಡುತ್ತೆ ಮನುಷ್ಯನಿಗೆ. ಅದರಿಂದ ಅನಸೂಯೆಯ ಶ್ರೋತವ್ಯಂ ಅಂದ್ರು. ಈ ಮೊದಲು ಬಿಡಬೇಕಾದ್ದು ಅಸೂಯ ಒಂದನ್ನು ಬಿಟ್ಟುಬಿಡಿ ಅಂತ. ಇನ್ನೊಬ್ಬರು ಯಾರು ದೊಡ್ಡವರು ಯಾರು ಚಿಕ್ಕವರು, ಎಲ್ಲರೂ ಭಗವಂತನ ಮುಂದೆ ಸಣ್ಣವರು ಅನ್ನೋದು ಕೇಳಿದೆ ನಾನು. ಈ ದೊಡ್ಡವರು ಯಾವ ಪೀಠ ದೊಡ್ಡದು, ಯಾವ ಮಠ ದೊಡ್ಡದು, ಯಾರು ಶಿಷ್ಯರು ದೊಡ್ಡದು, ಯಾವ ಬ್ರಾಹ್ಮಣ. ಈ ನಮ್ಮಲ್ಲಿ ಕೋಟ ಬ್ರಾಹ್ಮಣತೆ ಇದೆ, ಶಿವರಾಮ ಕಾರಂತರ ಒಂದು ಮನೆತನ ಕೋಟ ಅಂತ, ಕೋಟ ಮನೆತನ ಅಂತ, ಕೋಟ ಬ್ರಾಹ್ಮಣರು ಅಂತ. ನಾನು ಅದನ್ನು ಮಹಾಪ್ರಾಣ ಹೇಳ್ತೇನೆ, ಕೋಟ ಬ್ರಾಹ್ಮಣರು ಅಂತ ಕರಿತೇನೆ ಅವರನ್ನ. ಅವರು ಕೋಟ ಬ್ರಾಹ್ಮಣರು. ಕೋಟ ಬ್ರಾಹ್ಮಣರು ಅವರ ಅಣ್ಣ ಶಿವರಾಮ ಕಾರಂತರ ಅಣ್ಣ ಒಂದು ಪುಸ್ತಕ ಬರೆದಿದ್ದಾರೆ. ಏನು ಅಂದ್ರೆ ಬ್ರಹ್ಮದೇವರು 4 ಜಾತಿಯನ್ನು ಸೃಷ್ಟಿ ಮಾಡಿದ್ರಂತೆ. ಅಲ್ಲ, ಮೊದಲು ಬ್ರಾಹ್ಮಣರನ್ನು ಸೃಷ್ಟಿ ಮಾಡಿದ್ದಲ್ಲ, ಮೊದಲು ಕೋಟ ಬ್ರಾಹ್ಮಣನ ಸೃಷ್ಟಿ ಮಾಡಿದ್ರಂತೆ. ಬ್ರಹ್ಮದೇವರ ಮುಖದಿಂದ ಸೃಷ್ಟಿ ಆದವ್ರು ನಾವು ಮಾತ್ರ, ಉಳಿದವರು ಆಮೇಲೆ ಯಾವುದರಿಂದಲೋ ಬಿದ್ರು ಉದುರು ಬಿದ್ದದ್ದು ಅಷ್ಟೇ. ನಿಜವಾದ ಬ್ರಾಹ್ಮಣರು ಅಂದ್ರೆ ಕೋಟ ಬ್ರಾಹ್ಮಣರು ಅಂತ ಪುಸ್ತಕ ಬರೆದಿದ್ದಾರೆ, ಪ್ರಿಂಟ್ ಆಗಿದೆ ಇದು. ಕೋಟ ಬ್ರಾಹ್ಮಣರು ಮಾತ್ರ ನಿಜವಾದ ಬ್ರಾಹ್ಮಣೋಸ್ಯ ಮುಖಮಾಸೀತ್ ಅಂತ ಪುರುಷ ಸೂಕ್ತ ಪ್ರತಿಪಾದ್ಯವಾಗಿ ಮುಖದಿಂದ ಉದುರಿ ಬಿದ್ದವರು ಅಂದ್ರೆ ಕೋಟ ಬ್ರಾಹ್ಮಣರು ಮಾತ್ರ ಅಂತ ಹಾಗೆ ಬರೆದಿದ್ದಾರೆ. ಹಾಗೆ ಪ್ರತಿಯೊಬ್ಬರಿಗೂ ತಾವೇ ಡೈರೆಕ್ಟ್ ಬ್ರಹ್ಮದೇವರ ಮುಖದಿಂದ ಬಂದವರು, ಉಳಿದವರಲ್ಲಿ ಎಲ್ಲಿಂದ ಉದುರಿ ಬಿದ್ದವರು ಅನ್ನೋ ಭ್ರಮೆ ಇರ್ತದೆ. ಈ ಅಹಂಕಾರವೇ ಮನುಷ್ಯನನ್ನ ಅಧ್ಯಾತ್ಮದಲ್ಲಿ ಹಾಳು ಮಾಡುದು. ನಾವು ಶ್ರೇಷ್ಠ, ನಮ್ಮ ಪರಂಪರೆ ಶ್ರೇಷ್ಠ, ನಾವೇ ಎಲ್ಲಾ ಬ್ರಾಹ್ಮಣರಿಗಿಂತ ಶ್ರೇಷ್ಠ. ಉಳಿದ ಬ್ರಾಹ್ಮಣರಲ್ಲಿ ಮತ್ತೆ ಉಳಿದ ಬ್ರಾಹ್ಮಣರೆಲ್ಲ ಸೆಕೆಂಡ್ ಕ್ಲಾಸು, ಥರ್ಡ್ ಕ್ಲಾಸು. ಅವರು ಹಾಗೆ ಪುಸ್ತಕ ಬರೆದರು. ಆ ಪುಸ್ತಕ ಬರೆದನ್ನ ವಿಮರ್ಶೆ ಕಳಿಸಿದ್ದು. ನಾನು ಉದಯವಾಣಿಯಲ್ಲಿದ್ದೆ, ನಾನು ಅದಕ್ಕೆ ವಿಮರ್ಶೆ ಬರೆದೆ. ಇಂಥ ಕೆಟ್ಟ ಪುಸ್ತಕವು 20ನೇ ಶತಮಾನ ಪ್ರಿಂಟ್ ಆಗುತ್ತೆ ಅನ್ನೋದೇ ಒಂದು ವಿಸ್ಮಯ ನನಗೆ ಅಂತ ಬರೆದೆ ನಾನು. ಇಷ್ಟು ಅಸಂಗತವಾದಂತಹದ್ದನ್ನು ಬರೆಯುವವರಿದ್ದಾರೆ, ಅದನ್ನು ಪ್ರಿಂಟ್ ಆಗುತ್ತೆ ಅನ್ನೋದೇ ನನಗೆ ಆಶ್ಚರ್ಯ ಅಂತ ಬರೆದೆ ಅದಕ್ಕೆ ವಿಮರ್ಶೆ ಬಂದು 6 ತಿಂಗಳು ಅವರು ಏನು ಸುದ್ದಿ ಮಾತಾಡಲಿಲ್ಲ. ಆಮೇಲೆ ನನಗೊಂದು ಕಾಗದ ಬರೆದರು, ಬನ್ನಂಜೆ ಗೋವಿಂದಾಚಾರ್ಯರಿಗೆ ನಿಮ್ಮ ವಿಮರ್ಶೆ ಪ್ರಕಟವಾದ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನನ್ನ ಒಂದು ಪುಸ್ತಕವೂ ಮಾರಿ ಹೋಗಲಿಲ್ಲ, ನಿಮಗೆ ಸಂತೋಷವಾಗಲಿ ಅಂತ ಈ ಕಾರ್ಡ್ ಬರೆದಿದ್ದೇನೆ ಅಂತ ಒಂದು ಪೋಸ್ಟ್ ಕಾರ್ಡ್ ಹಾಕಿದರು. ಆಗ ಅಷ್ಟು ಸಿಟ್ಟು ಬಂದುಬಿಟ್ಟಿದೆ ಅವರಿಗೆ. ಆದರೆ ಇಂಥ ದುರ್ಬುದ್ಧಿಗಳಿರುತ್ತೆ ಮನುಷ್ಯನಿಗೆ. ಅವರು ಎಲ್ಲಿ ತನಕ ಅಂದರೆ ಅವರು ತುಂಬಾ ಕಟ್ಟ ಗಾಯತ್ರಿ ಮಹತ್ವ ಅಂತ ಒಂದು ಪುಸ್ತಕ ಬರೆದಿದ್ರು, ನಿತ್ಯಾನುಷ್ಠಾನ ಏನೇನೋ ಎಲ್ಲ ಬರೆದಿದ್ರು. ಅದನ್ನು ತಾನೇ ಹಿಡ್ಕೊಂಡು ಹೋಗೋರು. ಅವ್ರು ಎಲ್ಲಾರು ಹೋದರೆ ವಿಷಯ ಮೊದಲು ಬಸ್ ಸ್ಟ್ಯಾಂಡ್ ಇಳಿದ ತಕ್ಷಣ ರಾತ್ರಿ ಉಳ್ಕೊಳ್ಬೇಕಲ್ವಾ, ಇಲ್ಲಿ ಬ್ರಾಹ್ಮಣರ ಮನೆ ಯಾವುದು ಅಂತ ಕೇಳುವರು. ಅವರು ಬ್ರಾಹ್ಮಣ ಮನೆ ಯಾರು ತೋರಿಸ ಆ ಮನೆಗೆ ಹೋಗೋರು. ಅಲ್ಲಿ ಮನೆಗೆ ಹೋದ್ಮೇಲೆ ನೀವು ಯಾವ ಬ್ರಾಹ್ಮಣರು ಅಂತ ಕೇಳೋರು.
ಅದು ಕೋಟಾ ಬ್ರಾಹ್ಮಣನ ಅಲ್ಲಿ ನೀರು ತಗೊಳ್ತಿದ್ರು, ಇಲ್ಲದೆ ನೀರು ಕೂಡ ಮುಟ್ತಿರ್ಲಿಲ್ಲ, ಸುಮ್ಮನೆ ಅಲ್ಲೇ ಕೂತು ಮಲಗಿ ಬೆಳಗಾತ ಎದ್ದು ಹೋಗುವ. ಬೇರೆ ಕೋಟಾ ಬ್ರಾಹ್ಮಣ ಅಲ್ಲದಿದ್ರೆ ನೀರು ಕೂಡ ಮುಟ್ತಿರ್ಲಿಲ್ಲ. ಯಾಕಂದ್ರೆ ಬ್ರಹ್ಮದೇವರು ಸಾಕ್ಷಾತ್ ಮುಖದಿಂದ ಹುಟ್ಟಿದವರಲ್ಲ. ಇಂಥ ಭ್ರಮೆಗಳು ಬ್ರಾಹ್ಮಣರಲ್ಲಿ ಇರುವಷ್ಟು ಬೇರೆ ಜಾತಿಗಳಿಲ್ಲ ನೋಡಿ. ಬರೇ ಯುಗೋ ಅಹಂಕಾರ ಭ್ರಮೆಗಳು ಬ್ರಾಹ್ಮಣರನ್ನು ಮೆತ್ತಿಕೊಂಡಿವೆ. ಅದಕ್ಕೋಸ್ಕರ ಶ್ರೋತವ್ಯಂ ಅನಸೂಯೆಯ ಅಂತ. ಈ ಇನ್ನೊಬ್ಬರ ಉನ್ನತಿಯ ಬಗ್ಗೆ ಅಸೂಯೆ, ನಮ್ಮ ಉನ್ನತಿಯ ಬಗ್ಗೆ ಅಹಂಕಾರ, ಇದು ಎರಡೂ ಬಹಳ ಕೆಟ್ಟ ಗುಣಗಳು. ಇದು ಯಾರಲ್ಲಿ ಇದೆ ಅವರಲ್ಲಿ ಅಧ್ಯಾತ್ಮ ಬೆಳೆಯೋದಿಲ್ಲ. ಅದಕ್ಕೋಸ್ಕರ ಅನಸೂಯೆಯ ಶ್ರೋತವ್ಯಂದು. ನಾವು ಎಲ್ಲರೂ ಭಗವಂತನ ಮುಂದೆ ಸಣ್ಣವರು, ಯಾರೂ ದೊಡ್ಡವರಲ್ಲ, ಎಲ್ಲ ದೇವರ ಮಕ್ಕಳು. ಬ್ರಹ್ಮಣ ಸೃಷ್ಟ ಪೂರ್ವಂ ಹಿ ಅಂತ ಒಂದು ಕಡೆ ನವರಣ್ಣಾನಾಂ ವಿಭೇದಸ್ತು ಮಹಾಭಾರತದಲ್ಲಿ ಇವರು ಹೇಳುವಂತಹ ಮಾತು, ಭೀಷ್ಮಾಚಾರ್ಯ ಹೇಳೋ ಮಾತು. ನವರಣ್ಣಾನಾಂ ವಿಭೇದೋಸ್ತಿ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ವರ್ಣ ವಿಭಾಗ ಎಲ್ಲ ಹೇಳಿ ಕೂಡ ಹೇಳ್ತಾರೆ, ಅದರಲ್ಲಿ ಯಾರು ಸಸಾರ ಮಾಡಬೇಡ, ನಾನು ಬ್ರಾಹ್ಮಣ ಅಂತ ಶೂದ್ರರನ್ನ ವೈಶ್ಯರನ್ನ ಕ್ಷತ್ರಿಯರನ್ನ ಸಸಾರ ಮಾಡಬೇಡ ಅಂತಾರೆ ಧರ್ಮರಾಜನ ಹತ್ರ ಭೀಷ್ಮಾಚಾರ್ಯ. ಯಾಕೆ? ನವರ್ಣಾನಾಂ ವಿಭೇದೋಸ್ತಿ, ವರ್ಣಭೇದವೇ ಇಲ್ಲ ಅಂದ್ರು. ಯಾಕೆಂದ್ರೆ ಎಲ್ಲ ವರ್ಣಗಳು ದೇವರ ಮಕ್ಕಳಲ್ಲೇನಪ್ಪ, ಭಗವಂತನ ಸೃಷ್ಟಿನೇ. ಸರ್ವಂ ಬ್ರಾಹ್ಮವಿದಂ ಜಗತ್ ಬ್ರಹ್ಮಣ ಸೃಷ್ಟ ಪೂರ್ವಂ ಹಿ, ಭಗವಂತ ಸೃಷ್ಟಿ ಮಾಡಿದ, ಅವರವರ ಸ್ವಭಾವ ತಕ್ಕಂತೆ ಅವನು ಸೃಷ್ಟಿ ಮಾಡಿದ. ಎಲ್ಲ ದೇವರ ಮಕ್ಕಳು, ಯಾರನ್ನು ಸಸಾರ ಮಾಡಬೇಡ, ನೀ ಅವನು ಶೂದ್ರ ಅಂತ ಸಸಾರ ಮಾಡಬೇಡ, ಅವನು ವೈಶ್ಯ ಅಂತ ಸಸಾರ ಮಾಡಬೇಡ, ಅವನು ಕ್ಷತ್ರಿಯ ಅಂತ ಸಸಾರ ಮಾಡಬೇಡ, ನೀನು ಬ್ರಾಹ್ಮಣ ಅಂತ ಬೀಗಬೇಡ. ನನ್ನ ಯೋಗ್ಯತೆ ತಕ್ಕಂತೆ ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಷ್ಟೇ. ಭಗವಂತನ ಮುಂದೆ ನಾವೆಲ್ಲರೂ ಚಿಕ್ಕವರನ್ನು ತಿಳ್ಕೊಂಡು ಬದುಕು, ಅಹಂಕಾರ ಮಾಡಬೇಡ ಅಂತ ಧರ್ಮರಾಜನಿಗೆ ಭೀಷ್ಮಾಚಾರ್ಯ ಉಪದೇಶ ಮಾಡ್ತಾರೆ. ಹಾಗೆ ಅನಸೂಯೆಯ ಶ್ರೋತವ್ಯಂ, ಯಾವ ಕಾಲದಲ್ಲೂ ನಮಗೆ ಈ ಅಹಂಕಾರ ಮತ್ತು ಅಸೂಯ ಕಾಡಬಾರದು. ಆಯಿತು, ಅಧ್ಯಯನ ಮಾಡಿದೆವು, ಮತ್ತು ಕೇಳಿದೆವು. ಅಧ್ಯಯನ ಮಾಡಿದ ಮೇಲೂ ಕೂಡ ಯಾರ್ಯಾರು ಹೇಳ್ತಾರೆ ಕೇಳು, ಒಬ್ಬೊಬ್ಬರೇ ಒಂದೊಂದು ಹೊಸ ವಿಷಯ ಸಿಗುತ್ತೆ. ಕೇಳಿ ಏನ್ ಮಾಡಬೇಕು? ಭಕ್ತೇಭ್ಯಶ್ಚ ಪ್ರದಾತವ್ಯಂ, ಆಮೇಲೆ ಅದನ್ನು ಕೊಡು. ನೀನು ಏನು ಪಡೆದಿದ್ಯೋ ಅದನ್ನ ಕೊಡಬೇಕು. ಇದು ಒಂದು ನಿಯಮ. ನಮ್ಮಲ್ಲಿ ಏನಿದೆಯೋ ಅದನ್ನು ಇನ್ನೊಬ್ಬರಿಗೆ ಕೊಡಬೇಕು ಅಂತ. ದಾನ, ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್, ಇಟ್ ಈಸ್ ಕಾಮನ್ ಇನ್ ಸ್ಪಿರಿಚುವಲ್ ಫೀಲ್ಡ್ ಆಲ್ಸೋ. ನಮಗೆ ಲೌಕಿಕವಾಗಿ ನಮ್ಮಲ್ಲಿ ಸಂಪತ್ತಿದ್ರೆ ಬಡವರಿಗೆ ಅದನ್ನು ಕೊಡಬೇಕು, ಜ್ಞಾನ ಇದ್ರೆ ಅದನ್ನು ಜ್ಞಾನ ಇಲ್ಲದೆ ಇದ್ದವರಿಗೆ ಕೊಡಬೇಕು. ಅದರಿಂದ ದಾನ ಅಂತಕ್ಕಂಥದ್ದು ದುಡ್ಡಿನಲ್ಲಿ ಹೇಗೆ ಕಂಪಲ್ಸರಿಯೋ ಹಾಗೆ ಜ್ಞಾನದಲ್ಲಿ ಕೂಡ ಇದ್ದದ್ದನ್ನ ನಾವೇ ಇಟ್ಟುಕೊಳ್ಳಬಾರದು, ಅದು ಇನ್ನೊಬ್ಬರಿಗೆ ಹಂಚಬೇಕು. ಭಕ್ತೇಭ್ಯಶ್ಚ, ಹಸಿದವರಿಗೆ ಅನ್ನ, ಜ್ಞಾನದ ಹಸಿವು ಇದ್ದವರಿಗೆ ಜ್ಞಾನ. ಅದರಿಂದ ಭಕ್ತೇ ಪ್ರದಾತವ್ಯ. ಆಮೇಲೆ ಯಾರೋ ನಮ್ಮ ಮನೆಗೆ ಊಟ ಕರೆದಿರ್ತೇವೆ, ಅವ್ರಿಗೆ ಊಟದ ಅಪೇಕ್ಷೆ ಇರೋದಿಲ್ಲ, ಉಪಚಾರ ಮಾಡ್ತೇವೆ, ತಗೊಳ್ರಿ ಇನ್ನೊಂಚೂರು ತಗೊಳ್ರಿ ಅಂತ ಉಪಚಾರ ಮಾಡ್ತೇವೆ. ಅವರಿಗೆ ಅವ್ರ ಮನೆಯಲ್ಲಿ ಮೂಗು ಮಠ ತಿಂದು ಬಂದಿರ್ತಾರೆ, ನಮ್ಮ ದಾಕ್ಷಿಣ್ಯಕ್ಕೆ ಬಂದಿರೋರು. ಅದರಿಂದ ಯಾರಿಗೆ ಬೇಡವೋ ಅವರಿಗೆ ತಿನ್ನಿಸ್ತೇವೆ, ಅತಿಥಿಗಳು ಅಂತ ಕರೆದು ಉಪಚಾರ ಮಾಡ್ತೇವೆ. ನಿಜವಾದ ಹಸಿದವರನ್ನು ಬೈದು ಆಚೆ ಮನೆಗೆ ಕಳಿಸ್ತೇವೆ. ಹಾಗೆಯೇ ಜ್ಞಾನದಲ್ಲಿ ಹಾಗೆ ಮಾಡಬೇಡ. ಯಾರಿಗೆ ಜ್ಞಾನದ ಹಸಿವು ಇದೆ ಅವರಿಗೆ ಕೊಡು, ಹೊಟ್ಟೆ ತುಂಬಿದವರಿಗೆ ಕೊಡಬೇಡ. ಅದೇ ಹೇಳ್ತಾರೆ ಭಕ್ತೇಭ್ಯಶ್ಚ ಪ್ರದಾತವ್ಯಂ. ಭಕ್ತ ಅಂದ್ರೆ ಜ್ಞಾನ ಬೇಕು ಅಂತ ಭಕ್ತಿಯಿಂದ ಅದನ್ನ ಕಾಯ್ತಾ ಕೂತವ. ಭಗವಂತನ ಭಕ್ತಿ ಬೇಕು, ಭಕ್ತಿಗೋಸ್ಕರ ಜ್ಞಾನ ಬೇಕು, ತಿಳಿದು ಭಕ್ತಿ ಮಾಡಬೇಕಲ್ಲ. ಭಗವಂತನ ಭಕ್ತಿಯಿಂದ ಜ್ಞಾನದ ಮಹತ್ವವನ್ನು ಅರಿತು ಜ್ಞಾನಕ್ಕೋಸ್ಕರ ಪಿಪಾಸುವಾಗಿ ಕಾದಿರುವವನಿಗೆ ಕೊಡು. ಯಾರಿಗೆ ನಾವು ದೊಡ್ಡ ಸ್ಕಾಲರ್ಸು, ನಾವೇನು ಕೇಳಿಕುಂಟು ಅಂತ ತಿಳ್ಕೊಳ್ತಾರೆ, ಅವ್ರಿಗೆ ಹೇಳಬೇಡ. ಯಾರಿಗೆ ಜ್ಞಾನದ ಹಸಿವೆ ಇಲ್ಲ ಅವರು ಅಭಕ್ತರು, ಯಾರಿಗೆ ಜ್ಞಾನದ ಹಸಿವಿದೆ ಅವರು ಭಕ್ತರು. ಯಾರಿಗೆ ಹಸಿವಿದೆ ಅವರಿಗೆ ಉಣಬಡಿಸು, ಯಾರಿಗೆ ಹಸಿವಿ ಇಲ್ಲ ನೋಡಿ, ಅದನ್ನು ಕೃಷ್ಣ ಅಲ್ಲಿ ಹೇಳ್ತಾನೆ, ನಚಾ ಭಕ್ತಾಯ ನಚಮಾಂ ಯೋ ಅಭ್ಯಸೂಯತಿ, ನನ್ನ ಬಗ್ಗೆ ಅಸೂಯೆ ಮಾಡುವವ, ಭಕ್ತಿ ಇಲ್ಲದವ ಅಂಥವರಿಗೆ ಎಂದೂ ಜ್ಞಾನವನ್ನು ಹೇಳಬೇಡ. ಅದನ್ನು ಎಲ್ಲಿಯೂ ಭಕ್ತೇಭ್ಯಶ್ಚ ಪ್ರದಾತವ್ಯಂ. ಯಾರಿಗೆ ನಿಜವಾದ ಭಕ್ತಿ ಇದೆ, ಭಕ್ತಿಯಿಂದ ಜ್ಞಾನದ ಮಹತ್ವ ಗೊತ್ತಿದೆ ಮತ್ತು ಜ್ಞಾನದ ಪಿಪಾಸೆ ಇದೆ ಅಂಥವರಿಗೆ ಹೇಳು. ಯಾರಿಗೆ ನಿಜವಾದ ಜ್ಞಾನದ ಬಗ್ಗೆ ಪಿಪಾಸೆ ಇಲ್ಲ ಅಂಥವರಿಗೆ ಹೇಳಬೇಡ. ಭಕ್ತೇಭ್ಯಶ್ಚ ಪ್ರದಾತವ್ಯಂ. ಭಕ್ತಿ ಇದ್ದು ಇನ್ನೊಂದು ಧಾರ್ಮಿಕೇಭ್ಯ ಭಕ್ತೇಭ್ಯ ಅಂತ ಎರಡು ವಿಷಯ ಹೇಳಿದರು. ಭಕ್ತಿಯ ಜೊತೆಗೆ ಅದು ಧಾರ್ಮಿಕತ್ವ ಅಂದರು. ಧಾರ್ಮಿಕ ಅಂದರೆ ಯಾರು? ಧರ್ಮ ಅಂದರೆ ನಿಜವಾಗಿ ಇಲ್ಲಿ ಈ ಧಾರ್ಮಿಕ ಅನ್ನೋ ಶಬ್ದ ಒಂದು ವಿಶಿಷ್ಟವಾದಂತಹ ಅರ್ಥದಲ್ಲಿ ಬಳಕೆ ಆಗುತ್ತೆ ನೋಡಿ. ಧರ್ಮ ಶಬ್ದಕ್ಕೆ ಮೂಲಭೂತವಾದ ಅರ್ಥ ಭಗವಂತ ಅಂತ. ಧರ್ಮ ಧಾರಕೋ ಭಗವಾನ್ ಅಂತ. ಅದರಿಂದ ಧಾರ್ಮಿಕ ಅಂತಂದ್ರೆ ಧರ್ಮೋ ಧರ್ಮವಿದುತ್ತಮ, ವಿಷ್ಣು ಸಹಸ್ರನಾಮದ ಒಂದು ನಾಮ ಅದು. ಧಾರ್ಮಿಕ ಅಂದ್ರೆ ವಿಷ್ಣುವಿನ ಪಾರಮ್ಯವನ್ನು ಒಪ್ಪತಕ್ಕಂಥ ವಿಷ್ಣುಪಾಸಕ ಅಂತ ಒಂದರ್ಥ. ಇನ್ನೊಂದರ್ಥ ಧರ್ಮದ ದಾರಿಯಲ್ಲಿ ಸಾಗುವ ಅಂತ. ಧರ್ಮ ಅಂದ್ರೆ ಭಗವತ್ ಪ್ರೀತಿಕರವಾದ ಕರ್ಮಕ್ಕೆ ಧರ್ಮ ಅಂತ ಹೆಸರು. ಭಗವಂತನ ಕಡೆಗೆ ನಮ್ಮನ್ನು ಕೊಂಡೊಯ್ಯುವ ಕ್ರಿಯೆಗೆ ಧರ್ಮ ಅಂತ ಹೆಸರು. ಭಗವಂತನಿಗೆ ಬೆನ್ನು ಹಾಕಿ ಸಾಗುವ ಕ್ರಿಯೆಗೆ ಅಧರ್ಮ ಅಂತ ಹೆಸರು. ಅದರಿಂದ ಭಕ್ತ ಮತ್ತು ಭಗವಂತನ ಕಡೆಗೆ ಸಾಗುವ ಬದುಕನ್ನು ನಡೆಸುವ ಧಾರ್ಮಿಕ. ಅಂಥವರಿಗೆ
ಭಗವಂತನಿಗೆ ಯಾರು ಬೆನ್ನು ಹಾಕಿ ಸಾಕ್ತಾರೆ ಅಂಥವರಿಗೆ ಹೇಳಬೇಡ. ಭಗವಂತನಲ್ಲಿ ಭಕ್ತಿ ಇಲ್ಲ ಅಂಥವ್ರಿಗೆ ಹೇಳಬೇಡ. ಯಾಕೆಂದ್ರೆ ಇದು ಎರಡು ಬೇರೆ ಬೇರೆ ಯಾಕೆ ಹೇಳಬೇಕು? ಭಕ್ತರಾದ್ರೆ ಧಾರ್ಮಿಕರಾಗಿರೋದಿಲ್ಲ ಏನು? ಭಕ್ತರಲ್ಲಿ ಮತ್ತೆ ಎರಡು ವಿಧ ಇದೆ. ಯಾಕೆಂದ್ರೆ ಭಕ್ತಿ ಉಂಟಲ್ಲ, ಅದು ಸಹಜವಾದದ್ದು ಆವೇಶವೋ ಅದನ್ನು ನೋಡ್ಬೇಕು. ಭಕ್ತಿ ಸಹಜವಾದ ಭಕ್ತಿ ಇರ್ತದೆ, ಕೆಲವು ಭಕ್ತಿ ಆವೇಶದ್ದು. ಆವೇಶ ಅಂದ್ರೆ ನಾವು ಸುತ್ತಮುತ್ತ ಇರುವವರ ಪ್ರಭಾವದಿಂದ ಬಂದದ್ದು, ಜೀವ ಸ್ವಭಾವದ ಭಕ್ತಿ ಅಲ್ಲ. ಆಗ ಅವನ ಜೀವದ ಸಹಜವಾದ ಪ್ರವೃತ್ತಿ ಏನು ಅಂತ ನೋಡಬೇಕು. ಅದು ಭಗವಂತನ ಕಡೆಗೆ ಸಾಗುವಂತಹ ಪ್ರವೃತ್ತಿ ಆದರೆ ಅದು ಸ್ವಭಾವ ಆಯಿತು. ಅದು ಭಗವಂತನ ವಿರುದ್ಧ ದಿಕ್ಕಿನಲ್ಲಿ ಸಾಗುವ ಪ್ರವೃತ್ತಿ ಆದರೆ ಅದು ಪ್ರಭಾವ. ಆದರೆ ಅದು ಭಕ್ತಿ ಉಂಟಲ್ಲ, ಅದು ತಾತ್ಕಾಲಿಕ, ಟೆಂಪರರಿ. ಅದು ಇನ್ನೊಬ್ಬರು ನೋಡಿ ಕಲಿತದ್ದು, ಅದು ಭಕ್ತಿಯ ನಾಟಕ ಹೊರತು ನಿಜವಾದ ಭಕ್ತಿ ಅಲ್ಲ. ಅದರಿಂದ ಭಕ್ತೇಭ್ಯಶ್ಚ ಪುನಃ ಪುನಃ ಪ್ರದಾತವ್ಯ ಅಂತ. ಎಷ್ಟು ಬಾರಿ ಕೇಳುವವರಿಂದರೆ ಇದನ್ನ ಶ್ರೋತವ್ಯ ಸ್ಮತತಂ ವಿಷ್ಣು, ಸ್ಮರ್ತವ್ಯ ಶ್ರೋತವ್ಯ ಕೀರ್ತಿತವ್ಯಶ್ಚ ಸ್ಮರ್ತವ್ಯ ಅಂತ ಭಾಗವತದಲ್ಲಿ ಅನೇಕ ಬಾರಿ ಹೇಳ್ತಾರೆ. ಶ್ರೋತವ್ಯ ಕೀರ್ತಿತವ್ಯ ಸ್ಮರ್ತವ್ಯ ಅಂತ. ಕೇಳಬೇಕು, ಹೇಳಬೇಕು, ನೆನೆಸಬೇಕು ಅಂತ. ಇದನ್ನು ನಾನು ಹೇಳಿದ್ದೆ. ಕೇಳುವವರು ಇರುವಾಗ ಹೇಳಬೇಕು, ಹೇಳುವವರು ಇರುವಾಗ ಕೇಳಬೇಕು. ಹೇಳುವವರು ಕೇಳುವವರು ಇಲ್ಲದೆ ಇದ್ದಾಗ ನಮ್ಮಷ್ಟಕ್ಕೆ ಸ್ಮರಿಸ್ತಾ ಕೊಡಬೇಕು ಅಂತ. ಇದು ಮೂರು ಬಹಳ ಮುಖ್ಯವಾಗುತ್ತೆ. ಅದನ್ನೇ ಇಲ್ಲಿ ಯಾರ ಕೇಳುವವರಿದ್ದಾಗೆಲ್ಲ ಪುನಃ ಪುನಃ, ಎಷ್ಟು ಸರ್ತಿ ಹೇಳುವುದು ಅನ್ನೋ ಪ್ರಶ್ನೆ ಇಲ್ಲ, ಎಷ್ಟು ಸರ್ತಿ ಹೇಳಿದರೂ ಸರಿಯೇ. ಶ್ರೋತೃಗಳು ಕೇಳಬೇಕು ಅಂತ ಆಸೆ ಇದ್ದ ಮಂದಿ ಇದ್ದಾಗ ಅದನ್ನ ಪದೇ ಪದೇ ಹೇಳು, ಮತ್ತೆ ಮತ್ತೆ ಹೇಳು, ಮರಳಿ ಮರಳಿ ಹೇಳು, ಬಾಳಿನ ಉದ್ದಕ್ಕೆ ಹೇಳು. ಅಧ್ಯೇತವ್ಯಂ ಇದಂ ಶಾಸ್ತ್ರಂ ಶ್ರೋತವ್ಯಂ ಅನಸೂಯೆಯ ಭಕ್ತೇಭ್ಯಶ್ಚ ಪ್ರದಾತವ್ಯಂ ಧಾರ್ಮಿಕೇಭ್ಯ ಪುನಃ ಪುನಃ